ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೊಫೆಸರ್ ಪ್ರಿಯಾಂಕಾ ಕುಲಕರ್ಣಿ. ಇವತ್ತಿನ ವಿಡಿಯೋದಲ್ಲಿ ನಾವು ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಬಗ್ಗೆ ಡಿಸ್ಕಸ್ ಮಾಡಲಿದ್ದೇವೆ. ನಿಮಗೆಲ್ಲ ಗೊತ್ತಿರುವ ಹಾಗೆ FDI ಅಂದ್ರೆ ಏನು, ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್. ಓಕೆ, ಇಲ್ಲಿ ಏನಾಗುತ್ತೆ ಅಂದ್ರೆ ಒಂದು ಕಂಟ್ರಿ ಫಾರಿನ್ ಕಂಪನೀಸ್ ಅಲ್ಲಿ ಇನ್ವೆಸ್ಟ್ ಮಾಡುತ್ತೆ. ಹಾಗಾದ್ರೆ ಎಷ್ಟು ಪರ್ಸೆಂಟ್? ಮಿನಿಮಮ್ 10% ಅಂತ ಹೇಳ್ತಾರೆ. ಮಿನಿಮಮ್ 10% ಅಥವಾ ಅದಕ್ಕಿಂತ ಜಾಸ್ತಿ ಇನ್ವೆಸ್ಟ್ ಮಾಡಿದಾಗ ನಾವು ಅದನ್ನ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಂತ ಕರಿತೀವಿ. ಈಗ ನಾವು ಆಸ್ ಎ ಶೇರ್ ಹೋಲ್ಡರ್ಸ್ ಯಾವುದೋ ಒಂದು ಕಂಪನಿಲಿ ಇನ್ವೆಸ್ಟ್ ಮಾಡಿದ್ರೆ ನಾವು ಮಾಡೋ ಇನ್ವೆಸ್ಟ್ಮೆಂಟ್ ಎಷ್ಟೋ 1 ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡಿದೀವಿ, 5 lakhs ಇನ್ವೆಸ್ಟ್ ಮಾಡಿದೀವಿ, ಎಷ್ಟು ಇನ್ವೆಸ್ಟ್ ಮಾಡಿದ್ರು ಅದು ಎಷ್ಟಾಗುತ್ತೆ ಕಂಪನಿಯ ಓವರ್ ಆಲ್ ಕ್ಯಾಪಿಟಲ್ ಅಲ್ಲಿ ಅದು ಎಷ್ಟು 0.001% ಆಗಬಹುದು ಅಷ್ಟೇ. ಅದು ಒಂದು ಮಲ್ಟಿನ್ಯಾಷನಲ್ ಕಂಪನಿ ಆಗಿದ್ರೆ. ಆದರೆ ಆಸ್ ಅ ಕಂಪನಿ ನೀವೇ ಒಂದು ದೊಡ್ಡ ಕಂಪನಿ ಆಗಿದ್ರೆ ನೀವು ಯಾವುದೋ ಒಂದು ಮಲ್ಟಿನ್ಯಾಷನಲ್ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ, ಆಗ ಮಿನಿಮಮ್ 10% ಆರ್ ಮೋರ್ ದೆನ್ 10% ನೀವು ಬೇರೆ ಕಂಪನಿಯಲ್ಲಿ ಫಾರಿನ್ ಕಂಪನಿ ಅಥವಾ ಮಲ್ಟಿನ್ಯಾಷನಲ್ ಕಂಪನಿ MNC ಯಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಅಥವಾ ಬೇರೆ ಕಂಟ್ರಿಯ ಪ್ರಾಜೆಕ್ಟ್ಸ್ಗಳಲ್ಲಿ ಡೈರೆಕ್ಟ್ ಆಗಿ ಇನ್ವೆಸ್ಟ್ ಮಾಡಿದ್ರೆ ಅದನ್ನು ನಾವು FDI ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಂತ ಕರಿತೇವೆ. ಹಾಗಾದ್ರೆ ಯಾವ ಯಾವ ಟೈಪ್ ಇಂದ ಅಂದ್ರೆ ಯಾವ ಯಾವ ವಿಧಗಳಿಂದ ನಾವು FDI ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಹುದು? ಓಕೆ, ಯಾವ ಯಾವ ವಿಧಗಳಲ್ಲಿ ಮಾಡಬಹುದು ಅಂದ್ರೆ ನಾನು ಇವಾಗ ಹೇಳಿದೆ, ಒಂದು ಕಂಪನಿ ಬೇರೆ ಫಾರಿನ್ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡ್ತಾ ಇದೆ ಅಥವಾ ಒಂದು ಕಂಪನಿ ಬೇರೆ ಫಾರಿನ್ ಫೀಲ್ಡ್ಸ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾ ಇದೆ. ಅದನ್ನು ಯಾವ ಯಾವ ವಿಧಗಳಿಂದ ಮಾಡುತ್ತೆ ನೋಡಿ. ಇಲ್ಲಿ ನಾವು 10 ವಿಧಗಳನ್ನ ಕೊಟ್ಟಿದ್ದೀವಿ. ನಿಮಗೆ ಗೊತ್ತಿರುವ ಹಾಗೆ KSET ಎಕ್ಸಾಮ್ ನಿಮ್ದು MCQ ಇರುತ್ತೆ, ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್. ನೀವು ಡಿಟೇಲ್ ಆಗಿ ಅಲ್ಲಿ ಬರೆಯುವ ಅವಶ್ಯಕತೆ ಇಲ್ಲ. ನಿಮಗೆ ಆನ್ಸರ್ ಯಾವುದು ಅಂತ ಗೊತ್ತಿದ್ರೆ ಟಿಕ್ ಮಾಡೋದಿರುತ್ತೆ ಅಷ್ಟೇ. ಓಕೆ, ಇಲ್ಲಿ ನೋಡಿ, ಇನ್ವರ್ಡ್ FDI, ಔಟ್ವರ್ಡ್ FDI, ಗ್ರೀನ್ ಫೀಲ್ಡ್ ಇನ್ವೆಸ್ಟ್ಮೆಂಟ್, mergers and acquisitions, horizontal FDI, vertical FDI, resource seeking, market seeking, efficiency seeking, strategic asset seeking ಅಂತ. ಹೌದಾ? 10 ವಿಧಗಳಲ್ಲಿ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಹುದು. ಒಂದೊಂದಾಗಿ ನೋಡೋಣ. ಇನ್ವರ್ಡ್ ಅಂದ್ರೆ ನೋಡಿ, ನಮ್ಮ ಕಂಟ್ರಿಯ ರಿಸೋರ್ಸಸ್ ಅಲ್ಲಿ, ನಮ್ಮ ಕಂಟ್ರಿಯ ಸಂಪನ್ಮೂಲಗಳಲ್ಲಿ ಫಾರಿನ್ ಕಂಪನಿ ಇನ್ವೆಸ್ಟ್ ಮಾಡ್ತಾ ಇದೆ, ಆಗ ಇನ್ವರ್ಡ್ ಅಂದ್ರೆ ಕ್ಯಾಪಿಟಲ್ ನಮ್ಮ ದೇಶದಲ್ಲಿ ಬರ್ತಾ ಇದೆ, ಇದನ್ನ ಇನ್ವರ್ಡ್ FDI ಅಂತ ಕರೀತಾರೆ. ಔಟ್ವರ್ಡ್ FDI ಅಂದ್ರೇನು, ನಾವು ಬೇರೆ ದೇಶದ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದೇವೆ. ದ ಕ್ಯಾಪಿಟಲ್ ಆಫ್ ಹೋಮ್ ಕಂಟ್ರಿ ಈಸ್ ಇನ್ವೆಸ್ಟೆಡ್ ಇನ್ ಫಾರಿನ್ ರಿಸೋರ್ಸಸ್. ಹೋಮ್ ಕಂಟ್ರಿಯ ಕ್ಯಾಪಿಟಲ್ ಫಾರಿನ್ ರಿಸೋರ್ಸಸ್ ಅಲ್ಲಿ ಇನ್ವೆಸ್ಟ್ ಆದ್ರೆ ಅದು ಔಟ್ವರ್ಡ್. ಫಾರಿನ್ ಕಂಪನಿಯ ಕ್ಯಾಪಿಟಲ್ ಹೋಮ್ ಕಂಟ್ರಿಯ ರಿಸೋರ್ಸಸ್ ಅಲ್ಲಿ ಇನ್ವೆಸ್ಟ್ ಆದ್ರೆ ಅದು ಇನ್ವರ್ಡ್. ಅಂದ್ರೆ ಕ್ಯಾಪಿಟಲಿನ ಒಳಹರಿವು ಆಗ್ತಾ ಇದೆಯಾ, ಅದು ನಮ್ಮ ದೇಶದ ಕ್ಯಾಪಿಟಲ್ ಬರ್ತಾ ಇದೆಯಾ, ಹೊರಗೆ ಹೋಗ್ತಾ ಇದೆಯಾ, ಅದ್ರ ಮೇಲೆ ಇನ್ವರ್ಡ್ ಅಂಡ್ ಔಟ್ವರ್ಡ್ ಅಂತ. ಅರ್ಥ ಆಯ್ತಾ? ವೆರಿ ಮಚ್ ಈಸಿ. ನೋಡಿ, ಫಾರಿನ್ ಕ್ಯಾಪಿಟಲ್ ಈಸ್ ಇನ್ವೆಸ್ಟೆಡ್ ಇನ್ ಲೋಕಲ್ ರಿಸೋರ್ಸಸ್. ಫಸ್ಟ್ ಅಲ್ಲಿ ಏನಾಗುತ್ತೆ, ಫಾರಿನ್ ಕ್ಯಾಪಿಟಲ್, ಫಾರಿನ್ ಕಂಟ್ರೀಸ್, ನಮ್ಮ ದೇಶದ ಫಾರಿನ್ ಕ್ಯಾಪಿಟಲ್ ಈಸ್ ಇನ್ವೆಸ್ಟೆಡ್ ಇನ್ ಹೋಮ್ ಕಂಟ್ರೀಸ್ ರಿಸೋರ್ಸಸ್. ನಮ್ಮ ದೇಶದ ರಿಸೋರ್ಸಸ್ ಅಲ್ಲಿ, ನಮ್ಮ ದೇಶದ ಕಂಪನಿಗಳಲ್ಲಿ ಅಥವಾ ನಮ್ಮ ದೇಶದಿಂದ ಅವರು ಏನೋ ಒಂದು ರಿಸೋರ್ಸಸ್ ಅನ್ನ ಏನ್ ಮಾಡ್ತಾ ಇದ್ದಾರೆ, ಪರ್ಚೇಸ್ ಮಾಡ್ತಾ ಇದ್ದಾರೆ. ಆ ರೀತಿ ಇನ್ವೆಸ್ಟ್ಮೆಂಟ್ ಆಗಿದ್ರೆ ಓಕೆ, ಅದನ್ನ ನಾವೇನಂತೀವಿ, ಇನ್ವರ್ಡ್. ಅಂದ್ರೆ ಕ್ಯಾಪಿಟಲ್ ನಮ್ಮ ದೇಶದಲ್ಲಿ ಬರ್ತಾ ಇದೆ. ಔಟ್ವರ್ಡ್ ಅಂದ್ರೆ ಏನು, ನಮ್ಮ ದೇಶದ ಕ್ಯಾಪಿಟಲ್ ಏನಿದೆ ಅದು ಬೇರೆ ದೇಶದ ರಿಸೋರ್ಸಸ್ ಅಲ್ಲಿ ಇನ್ವೆಸ್ಟ್ ಆಗ್ತಾ ಇದೆ. ನೋಡಿ, ಔಟ್ವರ್ಡ್ ಅಂದ್ರೆ ಏನು, ಔಟ್ವರ್ಡ್ ಮೀನ್ಸ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಬ್ರಾಡ್. ನಮ್ಮ ದೇಶದ ಕಂಪನಿಗಳು ಅಬ್ರಾಡ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದಾವೆ. ಈಗ ಕ್ಯಾಪಿಟಲ್ ಏನಾಗ್ತಾ ಇದೆ, ಔಟ್ವರ್ಡ್, ಇಟ್ ಈಸ್ ಗೋಯಿಂಗ್ ಔಟ್ಸೈಡ್. ಅಂಡರ್ಸ್ಟುಡ್? ದೆನ್ ಈಸಿ. ಇಷ್ಟು ನೀವು ಶಾರ್ಟ್ ಆಗಿ ನೆನಪಿಟ್ಕೊಂಡ್ರೆ ನಿಮಗೆ ಆಪ್ಷನ್ಸ್ ಅಲ್ಲಿ ನೋಡಿದಾಗ ಈಸಿಯಾಗಿ ಅರ್ಥ ಆಗುತ್ತೆ. ಆದ್ರೆ ನೀವು ಇದನ್ನ ಪ್ರಿಪೇರೇ ಮಾಡಿಲ್ಲ ಅಂದ್ರೆ ಎಕ್ಸಾಮ್ ಅಲ್ಲಿ ಹೋಗಿ ನೋಡಿದಾಗ ವಾಟ್ ಈಸ್ ಇನ್ವರ್ಡ್ FDI, ಔಟ್ವರ್ಡ್ FDI ಹಿಂಗೇನೋ ಒಂದು ಬಂದಾಗ ಆ ಟರ್ಮ್ ನಾವು ಕೇಳೇ ಇರಲ್ಲ. ಆಗ ನಮಗೆ ಕನ್ಫ್ಯೂಷನ್ ಆಗುತ್ತೆ. ಕ್ವಶನ್ ಈಸಿ ಇದ್ರೂ ಪ್ರಿಪರೇಷನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ನೋಡಿ, ಗ್ರೀನ್ ಫೀಲ್ಡ್ ಇನ್ವೆಸ್ಟ್ಮೆಂಟ್. ಗ್ರೀನ್ ಅಂಡ್ ಫೀಲ್ಡ್. ಓಕೆ, ಗ್ರೀನ್ ಫೀಲ್ಡ್ ಇನ್ವೆಸ್ಟ್ಮೆಂಟ್ ಅಂತ. ಗ್ರೀನ್ ಫೀಲ್ಡ್ ಇನ್ವೆಸ್ಟ್ಮೆಂಟ್ ಅಂದ್ರೆ ಏನು? ನಿಮ್ಗೆ ಏನು ಅನ್ಸುತ್ತೆ, ಇದೇನೋ ಅಗ್ರಿಕಲ್ಚರ್ ರಿಲೇಟೆಡ್ ಇರಬಹುದು, FDI ರಿಲೇಟೆಡ್ ಟು ಅಗ್ರಿಕಲ್ಚರ್. ಆಪ್ಷನ್ಸ್ ಈ ರೀತಿ ಕೊಟ್ಟಿರ್ತಾರೆ. ಬಟ್ ನೋಡಿ ಅರ್ಥ ಏನು, ಗ್ರೀನ್ ಫೀಲ್ಡ್ ಇನ್ವೆಸ್ಟ್ಮೆಂಟ್ ಅಂದ್ರೆ ಏನು, ಪೇರೆಂಟ್ ಕಂಪನಿ ಕ್ರಿಯೇಟ್ಸ್ ಸಬ್ಸಿಡರಿ ಇನ್ ಡಿಫರೆಂಟ್ ಕಂಟ್ರೀಸ್ ಆರ್ company constructs new facilities like sales office, manufacturing facilities etc. across the border. ನೋಡಿ, ಏನ್ ಮಾಡಬಹುದು, ಒಂದು ಪೇರೆಂಟ್ ಕಂಪನಿ ಇರುತ್ತೆ, ಒಂದು ಮೇನ್ ಕಂಪನಿ ಇದೆ, ಆ ಪೇರೆಂಟ್ ಕಂಪನಿ
ತನ್ನ ಸಬ್ಸಿಡರೀಸ್ ಅಂದ್ರೆ ಏನು, ತನ್ನ ಚೈಲ್ಡ್ ಕಂಪನೀಸ್ ಅನ್ನ, ತನ್ನ ಸಬ್ಸಿಡರೀಸ್ ಅನ್ನ ಏನ್ ಮಾಡ್ತಿರ್ಬೋದು, ಬೇರೆ ಕಂಟ್ರೀಸ್ ಅಲ್ಲಿ ಸ್ಟಾರ್ಟ್ ಮಾಡ್ತಾ ಇರ್ಬೋದು, ಅಥವಾ ಇದಕ್ಕಿಂತ ಹೆಚ್ಚಾಗಿ ಗ್ರೀನ್ ಫೀಲ್ಡ್ FDI ಅಲ್ಲಿ ಏನಾಗುತ್ತೆ ಗೊತ್ತಾ, ಬೇರೆ ದೇಶದಲ್ಲಿ ನಾವು ಡೈರೆಕ್ಟ್ ಆಗಿ ಸಬ್ಸಿಡರೀಸ್ ಅನ್ನ ಸ್ಟಾರ್ಟ್ ಮಾಡ್ತಾ ಇಲ್ಲ, ಬಟ್ ಸಪ್ಲೈ ಚೈನ್ ಅಲ್ಲಿ ಅಂದ್ರೆ ಅಲ್ಲಿ ನಾವೇನ್ ಮಾಡ್ತಾ ಇರ್ಬೋದು, ಈ ರೀತಿಯ ಹೊಸ ಫೆಸಿಲಿಟೀಸ್ ಅನ್ನ ಸ್ಟಾರ್ಟ್ ಮಾಡ್ತಿರ್ಬೋದು. ಫಾರ್ ಎಕ್ಸಾಂಪಲ್ ನ್ಯೂ ಫೆಸಿಲಿಟೀಸ್ ಲೈಕ್ ಸೇಲ್ಸ್ ಆಫೀಸ್, ಅಂದ್ರೆ ನಾವು ಇಂಡಿಯಾದ ಒಂದು ಕಂಪನಿ ಆಗಿರ್ತೀವಿ, ಇಂಡಿಯಾದ ಕಂಪನಿ ಏನ್ ಮಾಡ್ತಾ ಇದೆ, ಫಾರಿನ್ ಅಲ್ಲಿ ಸೇಲ್ಸ್ ಆಫೀಸ್ ಅನ್ನಷ್ಟೇ ತೆಗಿತಾ ಇದೆ, ಪ್ರೊಡಕ್ಷನ್ ಅನ್ನ ಅಲ್ಲಿ ಸ್ಟಾರ್ಟ್ ಮಾಡ್ತಾ ಇಲ್ಲ. It is starting only sales office in America. Understood? Green means new and field means what? New facilities. Okay? Green means new and field means facilities. Understood? So what we are doing here, we are starting new facilities like sales office, or sometimes we are starting a manufacturing unit in new country, etc. Cross the border. Understood? Green means new and field means what? Facilities. Directly subsidiaries ಅನ್ನು ಸ್ಟಾರ್ಟ್ ಮಾಡಬಹುದು, ಅಥವಾ ಸೇಲ್ಸ್ ಆಫೀಸ್, ಪ್ರೊಡಕ್ಷನ್ ಆಫೀಸ್ ಈ ತರ ಸ್ಟಾರ್ಟ್ ಮಾಡಬಹುದು. ನೆಕ್ಸ್ಟ್ ಮರ್ಜರ್ಸ್ ಅಂಡ್ ಅಕ್ವಿಸಿಷನ್. ನಿಮಗೆ ಗೊತ್ತು, ಮರ್ಜರ್ಸ್ ಅಂದ್ರೆ ಎರಡು ಕಂಪನಿನ ನಾವೇನ್ ಮಾಡ್ತೀವಿ, ಮರ್ಜ್ ಮಾಡ್ತೇವೆ. ಅದು ಆಪರೇಷನ್ಸ್ ಕಂಟಿನ್ಯೂ ಆಗುತ್ತೆ, ಅವರ ಕಾರ್ಯ ಯಾವ ರೀತಿಯಾಗಿದೆ ಅದು ಎರಡು ಕಂಪನಿಗಳು ಸೇರಿ ಮುಂದೆ ಕಂಟಿನ್ಯೂ ಆಗುತ್ತೆ. ಅಕ್ವಿಸಿಷನ್ ಅಂದ್ರೆ ಏನ್ ಹೇಳಿ, ಎರಡು ಕಂಪನೀಸ್ ಒಟ್ಟಿಗೆ ಬಂದಾಗ ಒಂದೇ ಕಂಪನಿ ಕಂಟಿನ್ಯೂ ಆಗುತ್ತೆ, ಇನ್ನೊಂದು ಕಂಪನಿ ಏನಾಗುತ್ತೆ, ಅದರ ಹೆಸರು ಅಥವಾ ಅದರ ಕ್ಯಾಪಿಟಲ್ ಅನ್ನ ಇನ್ನೊಂದು ಕಂಪನಿ ಅಕ್ವೈರ್, ಟೇಕ್ ಓವರ್ ಮಾಡುತ್ತೆ. ಓಕೆ, ಇಲ್ಲಿ ನೋಡಿ, ಮರ್ಜರ್ಸ್ ಅಂಡ್ ಟೇಕ್ ಓವರ್. ಡೈರೆಕ್ಟ್ ಅಬ್ಸಾರ್ಪ್ಷನ್, ಮರ್ಜರ್ ಮೀನ್ಸ್ ಕಂಬೈನ್. ಮರ್ಜರ್ ಏನಾಗುತ್ತೆ ಹೇಳಿ, ಕಂಬೈನ್ ಆಗುತ್ತೆ, ಎರಡು ಕಂಪನಿಗಳಿಗೆ ಏನಾಗ್ತಾ ಇದೆ, ಕಂಬೈನ್ ಆಗ್ತಾ ಇದೆ. ಅಕ್ವಿಸಿಷನ್ ಅಲ್ಲಿ ಏನಾಗುತ್ತೆ, ಮರ್ಜರ್ಸ್ ಅಂಡ್ ಅಕ್ವಿಸಿಷನ್. In acquisition, one entity takes over another. Mergers and acquisition ಅಲ್ಲಿ ಏನಾಗುತ್ತೆ ಹೇಳಿ, ಒಂದು ಕಂಪನಿ ಇನ್ನೊಂದು ಕಂಪನಿಯನ್ನ ಟೇಕ್ ಓವರ್ ಮಾಡುತ್ತೆ. ಓಕೆ, ಟೇಕ್ ಓವರ್, ಒಂದು ಕಂಪನಿ ಇನ್ನೊಂದು ಕಂಪನಿಯನ್ನ ಅಕ್ವೈರ್ ಮಾಡೋದು, ಅದು ಹೆಸರಿಗೆ ಹೇಳುತ್ತೆ. ಈ ರೀತಿನೂ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಆಗ್ಬೋದು. ಅಂದ್ರೆ ಇಂಡಿಯಾದಲ್ಲಿರುವಂತಹ ಒಂದು ದೊಡ್ಡ ಕಂಪನಿ ಅಮೆರಿಕಾದಲ್ಲಿರುವಂತಹ ಕಂಪನಿ ಜೊತೆ ಮರ್ಜ್ ಆಗ್ಬೋದು. ಹೀರೋ ಹುಂಡಾ, ಲೈಕ್ ದಟ್, ಹೀರೋ ಅಂಡ್ ಹುಂಡಾ, ಲೈಕ್ ದಟ್ ಮರ್ಜರ್ಸ್ ಮೇ ಹ್ಯಾಪನ್. ಅಕ್ವಿಸಿಷನ್ ಅಂದ್ರೆ ಏನು, ಒಂದು ಸ್ಟ್ರಾಂಗ್ ಕಂಪನಿ ಇನ್ನೊಂದು ವೀಕ್ ಕಂಪನಿನ ಅಕ್ವೈರ್ ಮಾಡ್ಕೊಳ್ಬಹುದು. ಈ ರೀತಿನೂ ಫಾರಿನ್ ಅಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡ್ತೀವಿ. ನೆಕ್ಸ್ಟ್ ಒನ್ ಹಾರಿಜೆಂಟಲ್ ಅಂಡ್ ಸಿಕ್ಸ್ತ್ ಒನ್ ವರ್ಟಿಕಲ್. ನೋಡಿ, ಹಾರಿಜೆಂಟಲ್ ಅಂದ್ರೆ ಏನು, ಈ ಲೈನಿಗೆ ನಾವು ಹಾರಿಜೆಂಟಲ್ ಅಂತೀವಿ. ಓಕೆ, ಈ ಲೈನಿಗೆ ವರ್ಟಿಕಲ್ ಅಂತೀವಿ. ಓಕೆ, ಅಡ್ಡ ಮತ್ತು ಉದ್ದ ಲೈನ್, ಇದು ಹಾರಿಜೆಂಟಲ್, ಇದು ವರ್ಟಿಕಲ್. ಸರಿನಾ? ಹಾರಿಜೆಂಟಲ್ ಅಂಡ್ ವರ್ಟಿಕಲ್. ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್, ನೀವು ಇವಾಗ ಇಲ್ಲಿ ಒಂದು ಫುಡ್ ಪ್ರೊಸೆಸಿಂಗ್ ಇಂಡಸ್ಟ್ರಿಯಲ್ಲಿ ಇದ್ದೀರಾ, ಫುಡ್ ಪ್ರೊಸೆಸಿಂಗ್ ಇಂಡಸ್ಟ್ರಿ ಇನ್ ಇಂಡಿಯಾ. ನೀವು ಸೇಮ್ ಫುಡ್ ಪ್ರೊಸೆಸಿಂಗ್ ಇಂಡಸ್ಟ್ರಿಯನ್ನೇ ಬೇರೆ ದೇಶದಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀರಾ, ಆಗ ಅದನ್ನ ಹಾರಿಜೆಂಟಲ್ FDI ಅಂತ ಕರೀತಾರೆ. ವರ್ಟಿಕಲ್ ಅಂದ್ರೆ ಏನು, ವರ್ಟಿಕಲ್ FDI ಅಲ್ಲಿ ಏನಿರುತ್ತೆ, ಇನ್ವೆಸ್ಟಿಂಗ್ ಇನ್ ಸಪ್ಲೈ ಚೈನ್. ನೋಡಿ, ಇಲ್ಲಿ ವರ್ಡ್, ಇಂಪಾರ್ಟೆಂಟ್ ವರ್ಡ್ ಏನ್ ಹೇಳಿದ್ವಿ, ಸಪ್ಲೈ ಚೈನ್. ಸಪ್ಲೈ ಚೈನ್ ಅಂದ್ರೆ ಇಲ್ಲಿ ನಾನು ಹೇಳಿದ್ದೇನು, ಫಾರ್ ಎಕ್ಸಾಂಪಲ್ ಮ್ಯಾಕ್ಡೊನಾಲ್ಡ್ಸ್ ಅಲ್ಲಿ ಏನಾಗುತ್ತೆ, ಇವಾಗ ಅಮೆರಿಕಾದ ಮೆಕ್ಡೊನಾಲ್ಡ್ಸ್ ಇಂಡಿಯಾದಲ್ಲಿ ನಿಮ್ಗೆ ಒಂದು ಬ್ರಾಂಚ್ ಅನ್ನ ಸ್ಟಾರ್ಟ್ ಮಾಡಿದೆ, ಅದು ಹಾರಿಜೆಂಟಲ್. ಸೇಮ್ ಅಲ್ಲಿ ಯಾವ ರೀತಿ ರೆಸ್ಟೋರೆಂಟ್ ಇದೆ, ಇಲ್ಲೂ ಸೇಮ್ ರೆಸ್ಟೋರೆಂಟ್ ಅನ್ನ ಸ್ಟಾರ್ಟ್ ಮಾಡಿದ್ದಾರೆ. ಅದೇ ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ಸಪ್ಲೈ ಚೈನ್ ಅಂದ್ರೆ ಮೆಕ್ಡೊನಾಲ್ಡ್ಸ್ ನವ್ರೆ ಏನ್ ಮಾಡ್ತಾ ಇದ್ದಾರೆ ಹೇಳಿ, ಒಂದು ಲ್ಯಾಂಡ್ ಅನ್ನ ಪರ್ಚೇಸ್ ಮಾಡಿ ಅಲ್ಲಿ ತಮ್ಮ ರೆಸ್ಟೋರೆಂಟ್ಗೆ ಬೇಕಾದಂತಹ ವೆಜಿಟೇಬಲ್ಸ್ ಅನ್ನ ಗ್ರೋ ಮಾಡ್ತಾ ಇದ್ದಾರೆ. ಸಪ್ಲೈ ಚೈನ್ ಸಪೋರ್ಟಿವ್ ಏನಿದೆ ಅದು, ಅಥವಾ ತಮ್ಮ ಕಂಪನಿಗೆ ಬೇಕಾದಂತಹ ಮೀಟ್ ಪ್ರೊಸೆಸಿಂಗ್ ಏನಿರುತ್ತೆ ಅದನ್ನ ಅಲ್ಲಿ ಮಾಡ್ತಾ ಇದ್ದಾರೆ. ಅಂಡರ್ಸ್ಟುಡ್? ದೇ ಆರ್ ನಾಟ್ ಸ್ಟಾರ್ಟಿಂಗ್ ರೆಸ್ಟೋರೆಂಟ್ ಇನ್ ಇಂಡಿಯಾ, but what they are doing, they are purchasing land here at low cost and they are growing the vegetables, or they are processing the meat like this. Understood? ನೋಡಿ, ಇಲ್ಲಿ ಏನಂದ್ರೆ ನಾನು ನಿಮಗೆ ಸಪ್ಲೈ ಚೈನ್ ರಿಲೇಟೆಡ್, ಅದಕ್ಕೆ ಆ ಕಂಪನಿಗೆ ರಿಲೇಟೆಡ್ ವರ್ಕ್ ಅನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ, ನಮ್ಮ ದೇಶದ ರಿಸೋರ್ಸ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ, ಅವರು ಲ್ಯಾಂಡ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ, ಬಟ್ ಡೈರೆಕ್ಟ್ ಆಗಿ ರೆಸ್ಟೋರೆಂಟ್ ಅನ್ನ ಸ್ಟಾರ್ಟ್ ಮಾಡ್ತಾ ಇಲ್ಲ. ನೋಡಿ, horizontal means McDonald's opening restaurant in Japan or India. McDonald's is starting
what restaurant in Japan or India. Okay, vertical means investing in supply chain related to main business but not the main business. Related to main business, for example, they are growing vegetables needed for that McDonald's, but they are not starting restaurant in India or Japan. Okay, ಇದು vertical and horizontal. ಅರ್ಥ ಆಯ್ತಾ? ಇದು vertical, ಇದು horizontal, ಸೇಮ್ ಲೈನ್. ಅಂದ್ರೆ ಪ್ರೊಡಕ್ಷನ್, ಇಲ್ಲಿ ರೆಸ್ಟೋರೆಂಟ್ ಇದೆ, ಇಲ್ಲೂ ನಾವು ರೆಸ್ಟೋರೆಂಟ್ ಅನ್ನ ಸ್ಟಾರ್ಟ್ ಮಾಡಿದೀವಿ. ಇಲ್ಲಿ ರೆಸ್ಟೋರೆಂಟಿಗೆ ಬೇಕಾದಂತಹ ಮೀಟ್ ಪ್ರೊಡಕ್ಷನ್ ಇರಬಹುದು ಅಥವಾ ವೆಜಿಟೇಬಲ್ ಪ್ರೊಡಕ್ಷನ್ ಮಾಡೋದಕ್ಕೆ ಲ್ಯಾಂಡ್ ಪರ್ಚೇಸ್ ಮಾಡಿದೀವಿ ಇಂಡಿಯಾದಲ್ಲಿ, ಆ ತರ. ಸರಿನಾ? ಇವಾಗ ನೆಕ್ಸ್ಟ್ ರಿಸೋರ್ಸ್ ಸೀಕಿಂಗ್, ಮಾರ್ಕೆಟ್ ಸೀಕಿಂಗ್. ನೋಡಿ, ರಿಸೋರ್ಸಸ್ ಅಂದ್ರೆ ಯಾವುದೇ ರೀತಿಯ ರಿಸೋರ್ಸಸ್ ಆಗಿರ್ಬೋದು. ಫಾರಿನ್ ಕಂಟ್ರೀಸ್ ಅಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡಿ ಅಲ್ಲಿಂದ ರಿಸೋರ್ಸಸ್ ಅನ್ನ ಪರ್ಚೇಸ್ ಮಾಡ್ತಾ ಇದ್ದೀವಿ. ನೋಡಿ, ಇನ್ವೆಸ್ಟಿಂಗ್ ಟು ಸೀಕ್ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್. ನೋಡಿ, ರಿಸೋರ್ಸಸ್ ಮೀನ್ಸ್ ವಾಟ್? ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್. ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಅಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಲ್ಯಾಂಡ್, ಲೇಬರ್, ಕ್ಯಾಪಿಟಲ್ ಅಂಡ್ ಆರ್ಗನೈಸೇಷನ್ ಈ ತರ ನಾವು ಹೇಳ್ತೀವಿ. ಹೌದಾ? ಯಾವುದೇ ರೀತಿಯ ಪ್ರೊಡಕ್ಷನ್ಗೆ ಬೇಕಾದಂತಹ ಫ್ಯಾಕ್ಟರ್ಸ್ ಅನ್ನ, ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್. ರಿಸೋರ್ಸ್ ಸೀಕಿಂಗ್ ಅಂದ್ರೆ ಏನು? ನಿಮ್ಮದೇ ಅಂದ್ರೆ ಇಂಡಿಯಾದಲ್ಲಿ ನಮ್ದು ಯಾವುದೋ ಒಂದು ಕಂಪನಿ ಇದೆ, ಸರಿನಾ? ಇಂಡಿಯಾದಲ್ಲಿ ಕಂಪನಿಗೆ ನಮಗೆ ರಿಸೋರ್ಸಸ್ ಬೇಕಾಗಿದೆ, ಅದನ್ನ ನಾವೇನ್ ಮಾಡ್ತಾ ಇದ್ದೀವಿ? ಫಾರಿನ್ ಕಂಟ್ರೀಸ್ ಅಲ್ಲಿ ಇನ್ವೆಸ್ಟ್ ಮಾಡಿ ಅಲ್ಲಿಂದ ತೆಗೆದುಕೊಳ್ತಾ ಇದ್ದೀವಿ. ಅದನ್ನ ನಾವು ರಿಸೋರ್ಸ್ ಸೀಕಿಂಗ್ ಅಂತೀವಿ. ರಿಸೋರ್ಸ್ ಯಾವುದೇ ಫಾರ್ಮ್ ಅಲ್ಲಿ ಇರಬಹುದು. ಓಕೆ, ಮಾರ್ಕೆಟ್ ಸೀಕಿಂಗ್ ಅಂದ್ರೆ ಏನು? ನಮ್ಮ ದೇಶದ ಪ್ರೊಡಕ್ಷನ್ಗೆ ನಾವು ಮಾರ್ಕೆಟ್ ಮಾತ್ರ ಬೇರೆ ದೇಶದಲ್ಲಿ ಮಾಡ್ತಾ ಇದ್ದೀವಿ. ನಿಮಗೆ ಗೊತ್ತಿರೋ ಹಾಗೆ ಎಷ್ಟೋ ಚೈನಾದ ಪ್ರಾಡಕ್ಟ್ ಗಳನ್ನ ಇಂಡಿಯಾದಲ್ಲಿ ಡಂಪ್ ಮಾಡ್ತಾರೆ. ಡಂಪಿಂಗ್ ಅನ್ನೋ ಒಂದು ವರ್ಡ್ ಬರುತ್ತೆ. ಅಂದ್ರೆ ಚೈನಾ ಪ್ರಾಡಕ್ಟ್ಸ್ ನಿಮ್ಗೆ ಗೊತ್ತಿರಬಹುದು. ಈಗ ದೀಪಾವಳಿ, ದಸರಾ ಆದ್ರೆ ನಾವು ಲೈಟಿಂಗ್ಸ್ ಅನ್ನ ಯೂಸ್ ಮಾಡ್ತೀವಿ. ಎಷ್ಟೋ ಮೇಡ್ ಇನ್ ಚೈನಾ. ಹೌದಾ? ಮೇಡ್ ಇನ್ ಚೈನಾ ಪ್ರಾಡಕ್ಟ್ಸ್ ಇರುತ್ತೆ. ಅದು ಜೋಕ್ಸ್ ಬರುತ್ತಲ್ವಾ, ಮೇಡ್ ಇನ್ ಚೈನಾ ಅಂದ್ರೆ ಏನು? ಅದಕ್ಕೆ ಲಾಂಗ್ ಲೈಫ್ ಇರಲ್ಲ ಅಂತ. ಆ ರೀತಿ ಅಂತ ಪ್ರಾಡಕ್ಟ್ಸ್ ಅವರು ಮಾರ್ಕೆಟ್ ಸೀಕಿಂಗ್ ಮಾಡ್ತಾ ಇದ್ದಾರೆ. ನಮ್ಮ ದೇಶದಲ್ಲಿ ಏನ್ ಮಾಡ್ತಾ ಇದ್ದಾರೆ? ದೇ ಆರ್ ಸೀಕಿಂಗ್ ದ ಮಾರ್ಕೆಟ್ ಇನ್ ಅವರ್ ಕಂಟ್ರಿ. ವಾಟ್ ಡು ಯು ಮೀನ್ ಬೈ ಮಾರ್ಕೆಟ್ ಸೀಕಿಂಗ್? ಪೆನೆಟ್ರೇಟಿಂಗ್ ನ್ಯೂ ಆರ್ ಮೇಂಟೈನಿಂಗ್ ಎಕ್ಸಿಸ್ಟಿಂಗ್ ಮಾರ್ಕೆಟ್. ಅಂದ್ರೆ ಹೊಸ ಮಾರ್ಕೆಟ್ ಅನ್ನು ಅವರು ಇಲ್ಲಿ ಅಟ್ರಾಕ್ಟ್ ಮಾಡಬಹುದು, ಅಥವಾ ಅವರು ಆಲ್ರೆಡಿ ಡೆವಲಪ್ ಮಾಡಿರುವಂತಹ ಮಾರ್ಕೆಟ್ ಅನ್ನ ಏನ್ ಮಾಡಬಹುದು? ಮೇಂಟೈನ್ ಮಾಡಬಹುದು. ಈ ರೀತಿ. ಓಕೆ, ನೆಕ್ಸ್ಟ್ ಎಫಿಷಿಯನ್ಸಿ ಸೀಕಿಂಗ್. ನೋಡಿ, ಎಫಿಷಿಯನ್ಸಿ ಅಂದ್ರೆ ಏನು? ಒಂದು ಕೆಲಸವನ್ನು ಮಾಡುವಂತಹ ಒಂದು ಕಲೆ, ಎಫಿಷಿಯನ್ಸಿ. ಇವಾಗ ನೀವು ಒಂದು ಕೆಲಸವನ್ನ 10 ನಿಮಿಷದಲ್ಲಿ ಮಾಡ್ತಾ ಇರ್ಬೋದು. ಅದೇ ಕೆಲಸವನ್ನ ಅಷ್ಟೇ ಕ್ವಾಲಿಟಿಯೊಂದಿಗೆ, ಅರ್ಥ ಆಗ್ತಾ ಇದೆಯಾ? ಅದೇ ಕೆಲಸವನ್ನ ಅಷ್ಟೇ ಕ್ವಾಲಿಟಿಯೊಂದಿಗೆ ನಿಮ್ಮ ಫ್ರೆಂಡ್ ಏನ್ ಮಾಡ್ತಾ ಇರ್ಬೋದು? 7 ಮಿನಿಟ್ಸ್ ಅಲ್ಲಿ ಕಂಪ್ಲೀಟ್ ಮಾಡ್ತಾ ಇರ್ಬೋದು. ಫಾರ್ ಎಕ್ಸಾಂಪಲ್, ಒಂದು ಏನು ಎಕ್ಸೆಲ್ ಶೀಟ್ ರೆಡಿ ಮಾಡೋದಿದೆ ಅಥವಾ ಯಾವುದೋ ಒಂದು ಎಡಿಟಿಂಗ್ ವರ್ಕ್ ಇದೆ, ನೀವು ಅದನ್ನ 15 ನಿಮಿಷದಲ್ಲಿ ಮಾಡ್ತಾ ಇದ್ರೆ ನಿಮ್ಮ ಫ್ರೆಂಡ್ ಅದನ್ನ 5 ನಿಮಿಷದಲ್ಲಿ ಮಾಡ್ತಾ ಇರ್ಬೋದು. ಅಂದ್ರೆ ವಿತ್ ಲೆಸ್ ಟೈಮ್, ಲೆಸ್ ಎಫರ್ಟ್ಸ್, ಲೆಸ್ ರಿಸೋರ್ಸಸ್, ಬಟ್ ವಿದೌಟ್ ಡ್ಯಾಮೇಜಿಂಗ್ or without disturbing the quality of that particular work. If anyone is doing with the same quality, that is called as efficiency. Efficiency ಅಂದ್ರೆ ಏನು? ದಕ್ಷತೆ ಅಂತೀವಿ ಕನ್ನಡದಲ್ಲಿ ನಾವು, ಅಲ್ವಾ? ಯಾವುದೋ ಒಂದು ಕೆಲಸವನ್ನ ಅಷ್ಟೇ ಒಂದು ಸಂಪನ್ಮೂಲಗಳನ್ನ ಬಳಸಿ, ಅಷ್ಟೇ ಟೈಮ್ ಅಲ್ಲಿ, ಅಷ್ಟೇ ಕಾಸ್ಟ್ ಅಲ್ಲಿ, ಅದಕ್ಕಿಂತನೂ ಕಡಿಮೆ ಕಾಸ್ಟ್ ಅಲ್ಲಿ ಮಾಡ್ತಾ ಇದ್ರೆ ಅದನ್ನು ನಾವೇನಂತೀವಿ? ಎಫಿಷಿಯನ್ಸಿ. ಹಾಗಾದ್ರೆ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಇನ್ನೊಂದು ಟೈಪ್ ಏನು? ಎಫಿಷಿಯನ್ಸಿ ಸೀಕಿಂಗ್ ಅಂತ ನಾವು ಹೇಳ್ತೀವಿ. ಎಫಿಷಿಯನ್ಸಿ ಸೀಕಿಂಗ್ ಅಲ್ಲಿ ಏನಾಗುತ್ತೆ ಹೇಳಿ? ಇನ್ ಎಫಿಷಿಯನ್ಸಿ ಸೀಕಿಂಗ್ ಇನ್ ಎನಿ ಫಾರ್ಮ್, ಎಫಿಷಿಯನ್ಸಿನ ಏನ್ ಮಾಡಬಹುದು? ಎನಿ ಫಾರ್ಮ್ ಅಲ್ಲಿ ಅವರು ಸೀಕ್ ಮಾಡಬಹುದು. ಅಂದ್ರೆ ಏನು? ನನ್ನ ಕಂಪನಿಯನ್ನ ನಾನು ಎಫಿಷಿಯಂಟ್ ಗೊಳಿಸೋಗೋಸ್ಕರ, ಓಕೆ, ಟು ಮೇಕ್ ಮೈ ಕಂಪನಿ ಎಫಿಷಿಯಂಟ್, ಐ ಆಮ್ ವಾಟ್? ಇನ್ವೆಸ್ಟಿಂಗ್ ಇನ್ ಫಾರಿನ್ ಕಂಟ್ರಿ. ಎಫಿಷಿಯನ್ಸಿ ಸೀಕಿಂಗ್ ಅಂತ ನಾವು ಅದನ್ನ ಕರಿಬಹುದು. ಓಕೆ, ಎಫಿಷಿಯನ್ಸಿ ಇನ್ ದ ಫಾರ್ಮ್ ಆಫ್ ಎನಿಥಿಂಗ್. ನಾನು ಇವಾಗ ಹೇಳಿದೆ ನಿಮಗೆ, ನಮ್ಮ ಕಂಪನಿಯನ್ನ ಯಾವ ರೀತಿ ನಾವು ಉತ್ತಮಗೊಳಿಸಬಹುದು. ಹೌ ಐ ಕ್ಯಾನ್ ಇಂಪ್ರೂವ್ ಮೈ country so that I am investing in what? Foreign countries to seek new things, to improve my efficiency, to reduce the cost, to increase the production. Okay, next strategic asset seeking. ಇಲ್ಲಿ ಒಂದು ಮೇನ್ ವರ್ಡ್ ಅನ್ನು ನೆನಪಿಟ್ಕೊಳ್ಬೇಕು, ಲಾಂಗ್ ಟರ್ಮ್ ಬೆನಿಫಿಟ್ಸ್. ಲಾಂಗ್ ಟರ್ಮ್ ಬೆನಿಫಿಟ್ಸ್ means what? See, you are investing in foreign countries with the vision of getting the benefits in future or with long-term goals. You are not getting anything now. ನಿಮಗೆ ಇವಾಗ ಇನ್ನೂ ಸಿಗ್ತಾ ಇಲ್ಲ. ಸ್ಟ್ರಾಟಜಿಕ್ ಅಸೆಟ್ಸ್ ಅಲ್ಲಿ ಏನಾಗುತ್ತೆ ಅಂದ್ರೆ, ಈಗ ನಿಮಗೆ ಮಾನಿಟರಿ ಫಾರ್ಮ್ ಅಲ್ಲಿ ಪ್ರಾಫಿಟ್ ಆಗದೆ ಇರಬಹುದು, ಬಟ್ ಯು ಆರ್ ಬಿಲ್ಡಿಂಗ್ ಬ್ರ್ಯಾಂಡ್ ಫಾರ್ ಯುವರ್ ಕಂಪನಿ. ಫಾರ್ ಎಕ್ಸಾಂಪಲ್, you are building brand for your company.
ಯು ಆರ್ ಎಂಟ್ರಿಂಗ್ ಇನ್ ಟು ನ್ಯೂ ಮಾರ್ಕೆಟ್. ಈಗ ಏನಾಗ್ತಾ ಇದೆ, ನೀವು ಇಂಡಿಯನ್ ಕಂಪನಿ, ನೀವು ಫಾರಿನ್ ಅಲ್ಲಿ ಇವಾಗ ಎಂಟರ್ ಆಗ್ತಾ ಇದ್ದೀರಾ. At present you may not get anything, but in future you may get what? Good brand or reputation, and you'll get good name in that particular market. ನೋಡಿ ಇಲ್ಲೇನಾಗುತ್ತೆ, strategic asset seeking, long term strategies, like it may be in the form of technology, marketing or management expertise. ಹಾಗಾದ್ರೆ ಸ್ಟ್ರಾಟಜಿಕ್ ಅಸೆಟ್ ಅಲ್ಲಿ ಏನ್ ಬರಬಹುದು, ಎಲ್ಲನೂ ಬರುತ್ತೆ. ಇದರಲ್ಲಿ ಏನ್ ಬರಬಹುದು, ಮಾರ್ಕೆಟ್ ಅನ್ನು ನೀವು ಮಾರ್ಕೆಟ್ ಅಲ್ಲ ಮಾರ್ಕೆಟಿಂಗ್, ಡಿಫರೆನ್ಸ್ ಗೊತ್ತಾಗ್ತಾ ಇದೆಯಾ? ಮಾರ್ಕೆಟಿಂಗ್ ಅಂದ್ರೆ ಏನು, ನಾವು ಇವಾಗ US ಮಾರ್ಕೆಟ್ಗೆ ಎಂಟರ್ ಆಗ್ತಾ ಇದ್ದೀವಿ. ವಾಟ್ ಈಸ್ ದ ಪರ್ಪಸ್? ಟು ಲರ್ನ್ ದ ಮಾರ್ಕೆಟಿಂಗ್ ಸ್ಟ್ರಾಟಜೀಸ್, ಕಲಿಯೋಗೋಸ್ಕರ. ನೀವು ಫ್ರೆಶರ್ಸ್ ಆಗಿರ್ತೀರಾ, ಅವಾಗ ಏನ್ ಮಾಡ್ತೀರಾ, ಯಾವುದೋ ಒಂದು ಕಂಪನಿನ ಜಾಯಿನ್ ಆಗ್ತೀರಾ. ಅಲ್ಲಿ ಯಾಕೆ ಜಾಯಿನ್ ಆಗಿರ್ತೀರಾ ನೀವು? For experience. You are not getting good salary. For example, you want to start a new restaurant. ನೀವು ಒಂದು ದೊಡ್ಡ ಹೋಟೆಲಿನ ಮಾಲೀಕರಾಗಬೇಕಂದ್ರೆ ಇವತ್ತು ನೀವು ಹೋಟೆಲ್ ಮ್ಯಾನೇಜ್ಮೆಂಟ್ ಕೋರ್ಸ್ ಅನ್ನ ಕಂಪ್ಲೀಟ್ ಮಾಡಿ ನಾಳೆ ಹೋಟೆಲ್ಗೆ ಎಂಟರ್ ಆಗಕ್ಕಾಗಲ್ಲ. ವಾಟ್ ಯು ಹ್ಯಾವ್ ಟು ಡೂ, ಯು ಹ್ಯಾವ್ ಟು ಲರ್ನ್ ದೋಸ್ ಥಿಂಗ್ಸ್ ಫ್ರಮ್ ಅ ಎಕ್ಸ್ಪರ್ಟ್. ಸೊ ಯು ಹ್ಯಾವ್ ಟು ಜಾಯಿನ್ ಒನ್ ಗುಡ್ ರೆಸ್ಟೋರೆಂಟ್, 5 star or 3 star ರೆಸ್ಟೋರೆಂಟ್, ಅಂಡ್ ಯು ಲರ್ನ್ ದ ನ್ಯೂ ಥಿಂಗ್ಸ್. ಹೌದಾ? ಆ ರೀತಿ ಸ್ಟ್ರಾಟಜಿಕ್ ಅಸೆಟ್ ಅಂದ್ರೆ ಏನು, ಇನ್ ಫ್ಯೂಚರ್ ಲಾಂಗ್ ಟರ್ಮ್ ಅಲ್ಲಿ ನಿಮಗೆ ಪ್ರಾಫಿಟ್ ಆಗಬೇಕು ಅಂತ ನೀವೇನ್ ಮಾಡ್ತಾ ಇದ್ದೀರಾ, to learn, objective is to learn the technology, just entering that particular industry to learn the technology, then marketing strategies or management expertise, ಯಾವ ರೀತಿ ಮ್ಯಾನೇಜ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ತಿಳ್ಕೊಳ್ಳೋಗೋಸ್ಕರ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಾರೆ ಅಂತ. ಹೌದಾ? ನಿಮಗೆ ಗೊತ್ತಿರ್ಬೋದು, ಜಾಸ್ತಿ ಚಿನ್ನದ ಅಂಗಡಿಯಲ್ಲಿ ಕೆಲಸ ಮಾಡೋರು ಮುಂದೆ ತಮ್ಮದೇ ಆದ ಒಂದು ಚಿನ್ನದ ಅಂಗಡಿಯನ್ನ ಓಪನ್ ಮಾಡ್ತಾರೆ. ಅವರಿಗೆ ಅದ್ರ ವ್ಯವಹಾರದ ಎಲ್ಲ ಏನು ಚಾಕಚಕ್ಯತೆ ಏನಿರುತ್ತೆ, ಅದು ಕ್ಯಾಲ್ಕುಲೇಷನ್ ಏನು ಎಲ್ಲಾನು ಅರ್ಥ ಆಗುತ್ತೆ. ನಾನು ರೆಸ್ಟೋರೆಂಟ್ ಎಕ್ಸಾಂಪಲ್ ಕೊಟ್ಟೆ. ಅದೇ ರೀತಿ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಲ್ಲಿ ಲಾಂಗ್ ಟರ್ಮ್ ಗೋಲ್ ಇಟ್ಟುಕೊಂಡು FDI ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. ವಾಟ್ ಈಸ್ ದ ಪರ್ಪಸ್? ದೇ ವಾಂಟ್ ಟು ಲರ್ನ್ ದ ಮ್ಯಾನೇಜ್ಮೆಂಟ್ ಎಕ್ಸ್ಪರ್ಟೀಸ್. ಓಕೆ, ಇದೆಲ್ಲ ಏನ್ ಹೇಳಿ ನಾವಂತೀವಲ್ಲ, ದೀಸ್ ಆರ್ ನಾಟ್ ಗಿವಿಂಗ್ ಇನ್ಸ್ಟಂಟ್ returns, but in future they will give. Okay, like marketing strategies, technologies, or they may give marketing expertise and management expertise. Okay, like this. So these are the 10 types of foreign direct investments, or in anbodu now 10 ways. ಬೇರೆ ಬೇರೆ ರೀತಿ ಯಾವ ರೀತಿ FDI ಮಾಡ್ತಾರೆ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್. ಇನ್ವರ್ಡ್ ಅಂದ್ರೆ ಬೇರೆ ದೇಶದವರ ಕ್ಯಾಪಿಟಲ್, ಬಂಡವಾಳ ನಮ್ಮ ದೇಶದಲ್ಲಿ ಬರ್ತಾ ಇದೆ, ನಮ್ಮ ದೇಶದ ರಿಸೋರ್ಸಸ್ ಅಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ. ಸೆಕೆಂಡ್ ಒನ್ ಔಟ್ವರ್ಡ್. ಥರ್ಡ್ ಒನ್ ಗ್ರೀನ್ ಫೀಲ್ಡ್ ಅಂದ್ರೆ ಹೊಸ ಫೀಲ್ಡ್ಸ್ ಅಲ್ಲಿ, ನ್ಯೂ ಫೀಲ್ಡ್ಸ್. ಫಾರ್ ಎಕ್ಸಾಂಪಲ್ ಸೇಲ್ಸ್ ಆಫೀಸ್ ಅಂದ್ರೆ ಒಂದು ಹೊಸ ಕಂಪನಿಯನ್ನು ತೆಗಿಬೇಕಂತಿಲ್ಲ, ಸೇಲ್ಸ್ ಆಫೀಸ್, ಪ್ರೊಡಕ್ಷನ್ ಆಫೀಸ್, ಒಂದು ಯಾವುದೋ ಒಂದು ಆಫೀಸ್ ಅನ್ನ ಓಪನ್ ಮಾಡ್ತಾ ಇರಬಹುದು. ಅಥವಾ ಮರ್ಜರ್ಸ್ ಅಂಡ್ ಅಕ್ವಿಜಿಷನ್ಸ್. ದೆನ್ ಹಾರಿಜಾಂಟಲ್ ಅಂದ್ರೆ ಏನ್ ಹೇಳಿ, ಮೆಕ್ಡೊನಾಲ್ಡ್ ಸ್ಟಾರ್ಟಿಂಗ್ ನ್ಯೂ ರೆಸ್ಟೋರೆಂಟ್ ಇನ್ ಇಂಡಿಯಾ. ವರ್ಟಿಕಲ್ ಅಂದ್ರೆ ಏನು, ಮೆಕ್ಡೊನಾಲ್ಡ್ ಅವರು ಒಂದು ಫೀಲ್ಡ್ ಅಲ್ಲಿ ವಾಟ್ ಆರ್ ದ ಥಿಂಗ್ಸ್ ನೀಡೆಡ್ ಫಾರ್ ದೇರ್ ಆರ್ಗನೈಸೇಷನ್ ಅವರು ಗ್ರೋ ಮಾಡ್ತಾ ಇರಬಹುದು. ರಿಸೋರ್ಸ್ ಸೀಕಿಂಗ್ ಅಂದ್ರೆ ಏನು, ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್. ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಅನ್ನ ನಮ್ಮ ದೇಶದಿಂದ ಪರ್ಚೇಸ್ ಮಾಡೋದಕ್ಕೆ ನಮ್ಮ ದೇಶದ ಯಾವುದೋ ಕಂಪನಿ ಕಡೆಯಿಂದ ಅವರು ಬಲ್ಕ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾ ಇರಬಹುದು. ಮಾರ್ಕೆಟ್ ಸೀಕಿಂಗ್ ಅಂದ್ರೆ ಬೇರೆ ದೇಶದಲ್ಲಿ ನಮ್ಮ ದೇಶದ ಪ್ರೊಡಕ್ಷನ್ ಬೇರೆ ದೇಶದಲ್ಲಿ ನಾವೇನ್ ಮಾಡ್ತಿದೀವಿ, ಮಾರ್ಕೆಟ್ ಸೀಕಿಂಗ್. ಓಕೆ, ಮಾರ್ಕೆಟ್ ಸೀಕಿಂಗ್ ಮೀನ್ಸ್ ವಾಟ್, ಪೆನೆಟ್ರೇಟಿಂಗ್ ನ್ಯೂ ಮಾರ್ಕೆಟ್, ಹೊಸ ಮಾರ್ಕೆಟ್ ಅನ್ನ ಎಸ್ಟಾಬ್ಲಿಷ್ ಮಾಡೋದಿರಬಹುದು ಅಥವಾ ಇರುವಂತಹ ಮಾರ್ಕೆಟ್ ಅನ್ನ ಮೇಂಟೈನ್ ಮಾಡೋದಿರಬಹುದು. ಎಫಿಷಿಯನ್ಸಿ ಅಂದ್ರೆ ಏನ್ ಹೇಳಿ, ದಕ್ಷತೆಯನ್ನ ಇಂಪ್ರೂವ್ ಮಾಡ್ಕೊಳ್ಳೋ ಸಲುವಾಗಿ ಅವ್ರೇನ್ ಮಾಡ್ತಾ ಇದ್ದಾರೆ, ತಮ್ಮ ದಕ್ಷತೆಯನ್ನ ಇಂಪ್ರೂವ್ ಮಾಡ್ಕೊಳ್ಳೋದು. ಟು ಇಂಪ್ರೂವ್ ದೇರ್ ಎಫಿಷಿಯನ್ಸಿ, ಇಂಪ್ರೂವ್ ದೇರ್ ಪ್ರೊಡಕ್ಷನ್. ಇಂಪ್ರೂವ್ ದೇರ್ ಎಫಿಷಿಯನ್ಸಿ ಏನ್ ಬರ್ಬೋದು ಹೇಳಿ, ನಾವಂತೀವಿ ಲಾರ್ಜ್ ಸ್ಕೇಲ್ ಪ್ರೊಡಕ್ಷನ್. ಲಾರ್ಜ್ ಸ್ಕೇಲ್ ಪ್ರೊಡಕ್ಷನ್ ಗೆ ಇನ್ನೊಂದು ಏನು, ಲಾರ್ಜ್ ಸ್ಕೇಲ್ ಪ್ರೊಡಕ್ಷನ್. ಲಾರ್ಜ್ ಸ್ಕೇಲ್ ಪ್ರೊಡಕ್ಷನ್ ಅಂದ್ರೆ ಏನಾಗುತ್ತೆ ಹೇಳಿ, ವೆನ್ ಯು ಆರ್ ಪ್ರೊಡ್ಯೂಸಿಂಗ್ ಆನ್ ಲಾರ್ಜ್ ಸ್ಕೇಲ್, ದ ಕಾಸ್ಟ್ ಆಫ್ ಈಚ್ ಯೂನಿಟ್ ವಿಲ್ ಬಿ ರೆಡ್ಯೂಸ್ಡ್. ನೀವು ಒಂದು ಯೂನಿಟ್ ಅನ್ನ ಪ್ರೊಡ್ಯೂಸ್ ಮಾಡುವಾಗ ಒಂದೇ ಯೂನಿಟ್ ನಿಮ್ಗೆ ಏನಾಗುತ್ತೆ, ಜಾಸ್ತಿ ಕಾಸ್ಟ್ ಬರುತ್ತೆ. ಯಾಕಂದ್ರೆ ಫಿಕ್ಸ್ಡ್ ಕಾಸ್ಟ್ ಈಸ್ ಆಲ್ವೇಸ್ ಫಿಕ್ಸ್ಡ್. ಫಾರ್ ಎಕ್ಸಾಂಪಲ್ ಮಷಿನರಿ ಕಾಸ್ಟ್, ಲ್ಯಾಂಡ್ ಕಾಸ್ಟ್. ಬಟ್ ನೀವು ಬಲ್ಕ್ ಅಲ್ಲಿ ಪ್ರೊಡ್ಯೂಸ್ ಮಾಡುವಾಗ ಏನಾಗುತ್ತೆ, ಪರ್ ಯೂನಿಟ್ ಕಾಸ್ಟ್ ಕಡಿಮೆ ಆಗುತ್ತೆ. ಸೊ ಹಿಯರ್ ವಾಟ್ ಹ್ಯಾಪನ್ಸ್, ಎಫಿಷಿಯನ್ಸಿ ಸೀಕಿಂಗ್ ಅಂದ್ರೆ ನಾವು ಹೊಸ ಇಂಡಸ್ಟ್ರಿ ಹೊಸ ಕಂಟ್ರಿಲಿ ಯಾಕೆ ಎಂಟರ್ ಮಾಡ್ತಾ ಇದ್ದೀವಿ, ಲಾರ್ಜ್ ಸ್ಕೇಲ್ ಪ್ರೊಡಕ್ಷನ್. ಓಕೆ, ಅಂದ್ರೆ ಸ್ಕೇಲ್ ಆಫ್ ಆಪರೇಷನ್ ಅಂತೀವಿ ನಾವು. ಲಾರ್ಜ್ ಸ್ಕೇಲ್ ಅಲ್ಲಿ ಪ್ರೊಡಕ್ಷನ್ ಮಾಡಿದರೆ ಪರ್ ಯೂನಿಟಿನ ಕಾಸ್ಟ್ ಕಡಿಮೆ ಆಗುತ್ತೆ ಅಂತ ನಾವು ಮಾರ್ಕೆಟ್ ಅನ್ನ ಎಕ್ಸ್ಪಾಂಡ್ ಮಾಡ್ತಾ ಇದೀವಿ. ನೆಕ್ಸ್ಟ್ ಸ್ಟ್ರಾಟಜಿಕ್ ಅಸೆಟ್ ಅಂದ್ರೆ ಲಾಂಗ್ ಟರ್ಮ್ ಅಲ್ಲಿ ನಮಗೆ ಇಲ್ಲಿ ಪ್ರಾಫಿಟ್ ಇದೆ, ಅದಕ್ಕಾಗಿ ನಾವೇನು ಮಾಡ್ತಿದೀವಿ,
ಅವರ ಮಾರ್ಕೆಟಿಂಗ್ ಸ್ಟ್ರಾಟಜಿಯನ್ನ ಕಲಿತಾ ಇದ್ದೀವಿ, ಮ್ಯಾನೇಜ್ಮೆಂಟ್ ಸ್ಟ್ರಾಟಜಿಯನ್ನ ಕಲಿತಾ ಇದ್ದೀವಿ, ಟೆಕ್ನಾಲಜಿಯನ್ನ ಕಲಿತಾ ಇದ್ದೀವಿ. ವಿ ಆರ್ ಎಂಟರಿಂಗ್ ಇನ್ ಟು ಫಾರಿನ್ ಕಂಟ್ರಿ ಜಸ್ಟ್ ಟು ಲರ್ನ್ ದ ಥಿಂಗ್ಸ್. ಅಲ್ಲಿಯ ವಿಚಾರಗಳನ್ನ ಕಲಿಯೋಗೋಸ್ಕರ ಎಂಟರ್ ಆಗ್ತಾ ಇರ್ತಾರೆ. ದೀಸ್ ಆರ್ ದ 10 ways ಆಫ್ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್. ಐ ಹೋಪ್ ಯು ಗಾಟ್ ದ ಕ್ಲಾರಿಟಿ ಇನ್ ದಿಸ್ ಟಾಪಿಕ್. ನಿಮಗೆ ಅರ್ಥ ಆಗಿದೆ ಅನ್ಕೋತೀನಿ. ಮುಂದಿನ ತರಗತಿಯಲ್ಲಿ ಮತ್ತೆ ಭೇಟಿ ಆಗೋಣ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಪೋರ್ಟ್ ತುಂಬಾ ಚೆನ್ನಾಗಿದೆ. ಹೀಗೆಯೇ ಸಪೋರ್ಟ್ ಮುಂದುವರಿಯಲಿ. ವಿಡಿಯೋಸ್ ಅನ್ನ ಶೇರ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.